ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇದ್ರೂ ಏಜೆನ್ಸಿ ನಡೆಸುತ್ತಿರೋರು ಕೃತಕ ಅಭಾವ ಸೃಷ್ಟಿಸುತ್ತಿದ್ದಾರೆ. ಬಂಕ್ನವರು ಬೇಕಾಬಿಟ್ಟಿ ದರ ಏರಿಕೆ ಮಾಡಿ ಕಾನೂನು ಮೀರಿ ನಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಯುದ್ಧದ ಕಾರಣ ಇಟ್ಕೊಂಡು ಕೃತಕ ಅಭಾವ ಸೃಷ್ಟಿಸುತ್ತಿರೋರ ಮೇಲೆ ಕೇಂದ್ರ ಸರ್ಕಾರ ಎಸ್ಮಾ ಕಾಯ್ದೆ ಜಾರಿಗೆ ತರ್ತಿದೆ. ಬೆಲೆ ಏರಿಕೆ ಅಭಾವ ಸೃಷ್ಟಿಸಿದ್ರೆ ಹುಷಾರ್. ತೈಲ ಕಂಪನಿಗಳಿಗೆ ಕೇಂದ್ರದಿಂದ ಎಸ್ಮಾ ಜಾರಿ. ದೇಶಾದ್ಯಂತ ತೈಲ ಪೂರೈಕೆ ಆಗುತ್ತಲೇ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಕೃತಕ ಅಭಾವ ಸೃಷ್ಟಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಜನಸಾಮಾನ್ಯರಿಗೆ ತೊಂದರೆಗಳಾಗುವ ಯಾವುದೇ ಕೆಲಸ ಮಾಡಬಾರದೆಂದು ತಾಕೀತು ಮಾಡಿದೆ. 1955ರ ಎಸ್ಮಾ ಕಾಯ್ದೆ ಪ್ರಕಾರ ಮೂಲಸೌಕರ್ಯ ಪೂರೈಕೆಗೆ ಆದ್ಯತೆ ನೀಡಬೇಕು. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿಗೆ ಅಡ್ಡಿಪಡಿಸುವಂತಿಲ್ಲ. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿ 100% ಪೂರೈಕೆ ಮಾಡಬೇಕು. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆ ಮಾಡಬೇಕು. ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಕೊಡಬೇಕು. ಸಂಸ್ಕರಣಾ ಘಟಕಗಳು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ತೈಲ ಕಂಪನಿಗಳು ಉತ್ಪಾದನೆ, ಸರಬರಾಜು, ಪೂರೈಕೆ ಬಗ್ಗೆ ವರದಿ ಕೊಡಬೇಕು. ತೈಲ ಕಂಪನಿಗಳ ವ್ಯವಹಾರಗಳ ಮೇಲೆ ಕೇಂದ್ರದ ಪ್ರತಿನಿಧಿಯೊಬ್ಬರಿಂದ ನಿಗಾ ಇಡಲಾಗುವುದು. ಕೊರತೆ, ಕೃತಕ ಅಭಾವ ಕಂಡುಬಂದರೆ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಎಂಬ ಸಂದೇಶ ರವಾನೆಯಾಗಿದೆ. ದೇಶದಲ್ಲಿ ಸಮಸ್ಯೆ ಬಿಗಡಾಯಿಸುತ್ತಿರುವಾಗಲೇ ಜನಾಕ್ರೋಶಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ತೈಲ ಪೂರೈಕೆ ಅಗತ್ಯತೆ, ಸರಬರಾಜು ಬಗ್ಗೆ ಚರ್ಚೆ ಮಾಡಿದ್ರು. ಗ್ಯಾಸ್ ಕೊರತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರು. ಪ್ರಧಾನಿ ಭೇಟಿ ಬಳಿಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪುರಿ, ಗ್ಯಾಸ್ ಸರಬರಾಜು ಪೂರೈಕೆಗೆ ಬದ್ಧವಾಗಿದ್ದೇವೆ. ಗೃಹ ಬಳಕೆ ವಾಹನಗಳಿಗೆ ಆದ್ಯತೆ ನೀಡಲಾಗುವುದು. ಗೃಹ ಬಳಕೆ ಗ್ಯಾಸ್ ಅಭಾವವಿಲ್ಲ, ದಾಸ್ತಾನಿದೆ. ನಾಗರಿಕರು ಆತಂಕ ಪಡುವ ಅಗತ್ಯವಿಲ್ಲ. ಹರ್ದೀಪ್ ಸಿಂಗ್ ಪುರಿ, ಪೆಟ್ರೋಲಿಯಂ ಸಚಿವ ಎಂಬ ಅಭಯ ನೀಡಿದ್ರು. ದೇಶಾದ್ಯಂತ ಗ್ಯಾಸ್ ಬೇಡಿಕೆ ಅಭಾವದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಕಾಂಗ್ರೆಸ್. अब बात यह है कि संकट बढ़ रहे हैं और बढ़ेंगे, क्योंकि जिस तरह से हमारी सरकार ने ये जो ट्रेड डील है इनकी, इसमें जिस तरह से झुके हैं अमेरिका के सामने, उससे हमारे संकट बढ़ेंगे. और उसके ऊपर से जंग भी है, तो ये तो बढ़ेगा. ಈ ಮಧ್ಯೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ರವರಿಗೆ ಹರ್ದೀಪ್ ಸಿಂಗ್ ಪುರಿ, ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ. ಇರಾನ್ ಯುದ್ಧದಿಂದ ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ತೊಂದರೆ ಉಂಟಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳಲ್ಲಿ ಊಟ ತಿಂಡಿ ಸಿಗುತ್ತಿಲ್ಲ. ಹೋಟೆಲ್ಗಳಲ್ಲಿನ ಮೆನು ಪ್ರಮಾಣ ಕುಸಿದಿದೆ. ಸೀಮಿತ ಆಹಾರ ಮಾತ್ರ ಸಿಗ್ತಿದೆ. ಹೋಟೆಲ್ ಮೇಲೆ ಅವಲಂಬಿತರಾದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಕೆಲ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಕೆಲ ಹೋಟೆಲ್ಗಳಿಗೆ ತೊಂದರೆಯಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಗ್ಯಾಸ್ ನಿಂತು ಹೋಗಿದ್ದರಿಂದ ಸಮಸ್ಯೆ ಉಂಟಾಗಿದೆ. ಮನೆಯಿಂದ ದೂರ ಉಳಿದಿರುವ ವಿದ್ಯಾರ್ಥಿಗಳು, ಕಾರ್ಮಿಕರಿಗೆ ಸಮಸ್ಯೆಯಾಗಿದೆ. ಮದುವೆ ಮಂಟಪ, ಹಾಸ್ಟೆಲ್, ಧಾರ್ಮಿಕ ಕಾರ್ಯಕ್ರಮಗಳಿಗೂ ತೊಂದರೆಯಾಗುತ್ತಿದೆ. ದುಬಾರಿ ಹಣ ಕೊಟ್ಟು ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಉದ್ಯಮಿಗಳು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ಯಾಸ್ ಪೂರೈಕೆಗೆ ಆದ್ಯತೆ ಸಿಗಬೇಕಿದೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಗ್ಯಾಸ್ ಲಭಿಸುವಂತೆ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸಿದ್ದರಾಮಯ್ಯ, ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಪತ್ರ ಬರೆಯುತ್ತಲೇ ಸಂಪುಟ ಎಲ್ಲರೂ ಹಾಗೂ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಹರಿಹಾಯ್ದರು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲಾ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ, ನಮ್ಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆ, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡ್ಲಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡಿದೆ, ಎಸ್ಮಾ ಆಕ್ಟ್ ಅನ್ನ ಜಾರಿ ಮಾಡಿದೆ. ಆದ್ರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದ್ರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದಾರೆ ಅಂತ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಇದು ಮಾತೆತ್ತಿದ್ರೆ ವಿಶ್ವಗುರು ವಿಶ್ವಗುರು ಅಂತಾರಲ್ಲಪ್ಪ,
ಏನ್ ಇದ ಮಾಡೋದ್ ನಿಮ್ದು ಇಬ್ರು ದೋಸ್ತ್ಗಳು? ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನಮಂತ್ರಿನೂ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ. 15 ದಿನದಿಂದ ನೀವೇ ಇಸ್ರೇಲ್ ಅಲ್ಲಿ ಇದ್ರಲ್ಲ, ನಿಮ್ಗೆ ಇದೆಲ್ಲ ಹೇಳಿಲ್ವಾ ಅವರು? ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರು? ಎಲ್ಲಿದ್ದಾರೆ ಮೋದಿ ಅವರು? ಎಲ್ಲಿದ್ದಾರೆ? ಪಾರ್ಲಿಮೆಂಟ್ ನಲ್ಲಿ ಬಂದು ಉತ್ತರಿಸಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಈ ಪರಿಸ್ಥಿತಿಗೆ ಕಾರಣ ಮೋದಿ ಅವರ ಫೇಲ್ಡ್ ಡಿಪ್ಲೊಮೆಸಿ. ಪ್ರತಿ ಕುಟುಂಬವನ್ನ ಕಾಡ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಈ ಬಿಜೆಪಿ ಸರ್ಕಾರ ಸೆಂಟ್ರಲ್ ಅಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಈಗ ವಾರ 10 ದಿನ 15 ದಿನ 20 ದಿನ ವೇಟ್ ಮಾಡಬೇಕಾದಂತ ಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನ ಬಳಕೆನೂ ಮಾಡಿ ಅನಿಲವನ್ನ, ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ಮುಂದೆ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ಗೂ ಅಭಾವ ಎದುರಾಗಲಿದೆ. ಹೀಗಾಗಿ ಶೀಘ್ರವೇ ತುರ್ತು ಕಾರ್ಯಗಳು ಆಗಬೇಕಿದೆ. ರಾಜಕೀಯ ಇಚ್ಛಾಶಕ್ತಿಯನ್ನು ಮೀರಿದ ಕೆಲಸಗಳು ಆಗಲೇಬೇಕಾದ ಅನಿವಾರ್ಯತೆಗಳು ಇದೀಗ ಆಳೋರ ಮುಂದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.